ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಬಂಗ್ಡಾ ಮಸಾಲ. ಸೂಪರ್ ಟೇಸ್ಟಿಯಾದ ಗಂಜಿಗೂ ರೈಸಿಗೂ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಒಂದು 15 ಮಿನಿಟ್ಸ್ನ ಒಳಗಡೆ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನೋಡಿ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಮೆಣಸು ಬೇಕು, ಮಸಾಲ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ 1/4 ಚಮಚಷ್ಟು ಜೀರಿಗೆ, ಒಂದು 1/4 ಚಮಚಷ್ಟು ಹಳದಿ ಪೌಡರ್, 1 ಚಮಚಷ್ಟು ಕೊತ್ತಂಬರಿ, ಸ್ವಲ್ಪ ಹುಳಿ, ಒಂದು 4-5 ಮೆತ್ತೆ ಮತ್ತು ಪೆಪ್ಪರ್ ಹಾಕಿದ್ದೇನೆ. ಸಣ್ಣಾಗಿ ರುಬ್ಬಿ. ಮತ್ತು ನಾನು ಹಾಕ್ತಿದ್ದೆ ನೋಡಿ ಬಂಗಡೆ ಫ್ರೈ ತೊಳೆದು ಕ್ಲೀನ್ ಮಾಡಿದ್ದೇನೆ. ಸ್ವಲ್ಪ ಹಳದಿ ಪೌಡರ್, ಸ್ವಲ್ಪ ಉಪ್ಪು ಮತ್ತು ಲಿಂಬೆ ರಸ ಹಾಕಿ ನಾನು ಒಳ್ಳೆ ಮೀನಿಗೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಅದು ಏಳಲಿಕ್ಕೆ ಇಡ್ತಾಯಿದ್ದೀನಿ. ಎಲ್ಲ ಕರೆಕ್ಟಾಗಿ ಹಚ್ಕೊಂಡು ಒಂದು ತವ್ವ ಇಡ್ತೇನೆ ನಾನು ಗ್ಯಾಸಲ್ಲಿ. ಅದು ಬಿಸಿ ಆಗುವಾಗ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿ ಬರುವಾಗ ನೀವು ತೆಂಗಿನ ಎಣ್ಣೆ ಹಾಕಿ, ತುಂಬ ಟೇಸ್ಟ್ ಕೊಡುತ್ತೆ ಮೀನಿಗೆ. ಬಿಸಿಯಾಗಿ ಬರುವಾಗ ನಾನು ಹಳದಿ ಹಾಕಿರುವ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಮೀನು ನೋಡಿ ಹಳದಿ ಹಾಕಿದ್ದೇನೆ. ಅರ್ಧ ಗಂಟೆ ಆಯಿತು ನಾನು ಹಚ್ಕೊಂಡು. ಅದನ್ನು ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮೀನು. ಮಸಾಲೆ ಹಾಕಿ, ಹಳದಿ, ಲಿಂಬೆ, ಉಪ್ಪು ಹಾಕಿ. ಇದು 3/4 ಅಂಶ ಬೇಯಬೇಕು, ಫುಲ್ಲು ಬೇಯಬಾರ್ದು. 3/4 ಅಂಶ ಬೆಂದರೆ ಸಾಕು. ಆವಾಗನೇ ತಿರುಗಿಸಿ, ತುಂಬ ಟೈಮ್ ತನಕ ಇಡಬೇಡಿ. ಜಸ್ಟ್ ಆವಾಗನೇ ತಿರುಗಿಸಿದರೆ ಆಯಿತು. 1 ನಿಮಿಷದಲ್ಲಿ ಬೇಯುತ್ತೆ ಅದು. ನೋಡಿ, ಆಚೆ ಈ ಸೈಡ್ ಬೆಂದಿತ್ತು, ನಾನು ತೆಗ್ತಾ ಇದ್ದೇನೆ. ಫುಲ್ಲು ಬೇಯೋದು ಬೇಡ, ಒಂದು 3/4 ಅಂಶ ಬೆಂದರೆ ಸಾಕು. 1/4 ಅಂಶ ಅದೇ ಥರ ಇಟ್ಕೊಳ್ಳಿ. ಅದೇ ಎಣ್ಣೆಗೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಬೇಸೊಪ್ಪು, ಕರಿಬೇಸೊಪ್ಪು, ಕರಿಪತ್ತ ಹಾಕ್ತಾಯಿದ್ದೀನಿ. ಸೊ ಅದು ಒಳ್ಳೆ ಫ್ರೈ ಆಗ್ತಾ ಬರುವಾಗ ನಾನು ಹಾಕ್ತಾಯಿದ್ದೇನೆ ನೀರುಳ್ಳಿ. ಒಂದು ದೊಡ್ಡದಷ್ಟು ತುಂಡು ನೀರುಳ್ಳಿ ಹಾಕ್ತಾಯಿದ್ದೇನೆ ಕಟ್ ಮಾಡಿ. ನಿಮ್ಮ ಮನೆಯಲ್ಲಿ ತುಂಬ ಮೆಂಬರ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ನೀರುಳ್ಳಿ ಹಾಕಿ. ಒಂದು ಕಾಯಿ ಮೆಣಸು ಹಾಕ್ತಾಯಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಹಾಕಿ ಒಳ್ಳೆ ಫ್ರೈ ಆಗಲಿ. ಫ್ರೈ ಆಗ್ತಾ ಬರುವಾಗ ಜಾಸ್ತಿ ಫ್ರೈ ಆಗೋದು ಬೇಡ. ನೋಡಿ, ಈಗ ನಾನು ಹಾಕ್ತಾಯಿದ್ದೇನೆ ಟೊಮೆಟೊ. ಒಂದು ದೊಡ್ಡ ಸೈಜಿದ್ದು ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಫ್ರೈ ಆಗಲಿ. ನಾನು ಅದು ಹಳದಿ ನೀರು ಸ್ವಲ್ಪ ಬಂದಿತ್ತು ಮೀನಿದ್ದು, ಅದು ಅದಕ್ಕೆ ಹಾಕ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿ ಉಪ್ಪು, ಹಳದಿ ಎಲ್ಲ ಇತ್ತಲ್ವ, ಅದಕ್ಕೋಸ್ಕರ. ಇಲ್ಲದಿದ್ದರೆ ಪರವಾಗಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದು ನನಗೆ ಚಪ್ಪೆ ಇತ್ತು, ಉಪ್ಪು ಸ್ವಲ್ಪ ಹಾಕಿದೆ ನಾನು. ಮೀನಿಗೆ ಲಿಂಬೆ ರಸವನ್ನು ಹಚ್ಕೊಳ್ಳಿ. ಇಲ್ಲದ್ರೆ ಹುಳಿ ನೀರು ಹಚ್ಕೊಂಡ್ರೂ ಆಗುತ್ತೆ, ಇಲ್ಲದ್ರೆ ವೆನಿಗರ್ ಹಾಕಿದ್ರೂ ಆಗುತ್ತೆ. ಹಳದಿ, ಉಪ್ಪು, ಲಿಂಬೆ ರಸ ಹಚ್ಚುವಾಗ ಯಾವುದರಲ್ಲಿ ಒಂದು ಹಚ್ಬೋದು. ಜಾಸ್ತಿ ಬೇಡ, ಸ್ವಲ್ಪ ಇದ್ದರೆ ಸಾಕು. ಯಾಕಂದರೆ ನಾವು ಇದು ಮಸಾಲ ರುಬ್ಬುವಾಗ ಅದರಲ್ಲಿ ನಾವು ಹುಳಿ ಹಾಕಿದ್ದೇವಲ್ವ, ಸೊ ಹಾಗಾಗಿ ಇದು ಸ್ವಲ್ಪ ಮೀನಿಗೋಸ್ಕರ ಸ್ವಲ್ಪ ಹಾಕಿದರೆ ಆಯಿತು. ಲಿಂಬೆ ರಸ ಜಾಸ್ತಿ ಹಚ್ಚಬೇಡಿ ಮೀನಿಗೆ ಜಾಸ್ತಿ ಹಚ್ಚಿದರೆ ಮಸಾಲೆಗೆ ಸ್ವಲ್ಪ ಹಾಕಿ ಹುಳಿ. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಉಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ನೋಡಿ, ಟೊಮೆಟೊ ಎಲ್ಲ ಫುಲ್ಲು ಒಳ್ಳೆ ಬೇಯಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ಮಸಾಲೆ ಸಣ್ಣಾಗಿ ರುಬ್ಕೊಳ್ಳಿ. ಮೀನಿಗೆ ಹುಳಿ ಜಾಸ್ತಿ ಹಾಕಿದರೆ ಮಸಾಲೆಗೆ ಕಡಿಮೆ ಹಾಕಿ, ಮಸಾಲೆಗೆ ಜಾಸ್ತಿ ಆಗಿದ್ದರೆ ಮೀನಿಗೆ ಕಡಿಮೆ ಹಾಕಿ, ಆಗ ಪರ್ಫೆಕ್ಟಾಗಿ ಉಳಿಯುತ್ತೆ. ಈಗ ನಾನು ಮಸಾಲೆ ರುಬ್ಬಿ ತಗೊಂಡು ಬಂದಿದ್ದೇನೆ, ಅದಕ್ಕೆ ನಾನು ಹಾಕ್ತಾಯಿದ್ದೇನೆ. ಮಸಾಲೆ ಹಾಕಿದ ನಂತರ ಒಳ್ಳೆ ಮಸಾಲ ಫ್ರೈ ಆಗಬೇಕು. ಯಾಕಂದರೆ ನಾವು ಎಲ್ಲ ಹಸಿ ಹಾಕಿದ್ದೇವಲ್ವ, ಕೊತ್ತಂಬರಿ ಆಗಲಿ, ಜೀರಿಗೆ ಆಗಲಿ, ಮೆಣಸು ಆಗಲಿ ಎಲ್ಲ ಹಸಿ. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇಲ್ಲಾಂದರೆ ನಿಮ್ಮ ಮಸಾಲೆ ಎಲ್ಲ ಹಸಿ ವಾಸನೆ ಬರುತ್ತೆ.
ಅದಕ್ಕಾಗಿ ತುಂಬ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಆದ್ರೂ ಫ್ರೈ ಮಾಡ್ಕೊಳ್ತಾ ಇರಿ. ತುಂಬ ನಿಮಗೆ ಗೊತ್ತಾಗುತ್ತೆ, ಕಲರೆಲ್ಲ ಚೇಂಜ್ ಆಗಿ ಎಣ್ಣೆ ಮೇಲೆ ಬರುವ ತನಕ ನೀವು ಫ್ರೈ ಮಾಡಬೇಕು. ನಿಮಗೆ ಕೆಳಗಡೆ ಹಿಡಿಸಿದೆ ಅಂತ ಅನ್ನಿಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು ನೀರು, ಇಲ್ಲದ್ರೆ ಮಸಾಲೆ ಫ್ರೈ ಆಗಲ್ಲ. ನೋಡಿ ನಾನು ನೀರು ಹಾಕಿದೆ ನೋಡಿ, ಅದೇ ಮಿಕ್ಸರ್ ತೊಳೆದು ಹಾಕಿದೆ ಸ್ವಲ್ಪ ನೀರು. ಒಳ್ಳೆ ಫ್ರೈ ಆಗಬೇಕು, ನೀರು ಜಾಸ್ತಿ ಹಾಕಬೇಡಿ, ಆವಾಗ ಹಸಿ ವಾಸನೆ ಹೋಗಲ್ಲ, ಟೇಸ್ಟೂ ಅಷ್ಟು ಬರಲ್ಲ. ಒಂದು ಚಿಕ್ಕ ಚಮಚ, ಒಂದೊಂದು ಚಮಚ ನೀರು ಹಾಕಿ ಫಸ್ಟಿಗೆ. ಮತ್ತು ಲಾಸ್ಟಿಗೆ ಸ್ವಲ್ಪ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ, ಜಾಸ್ತಿ ತೆಳು ಮಾಡಬೇಡಿ. ಇದು ಗಂಜಿಗೆ ಒಟ್ಟಿಗೆ ರೈಸಿಗೆ ಇದೇ ಮಸಾಲದಲ್ಲಿ ಊಟ ಮಾಡಲಿಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ನೋಡಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ, ಥರ ಮಸಾಲ ಮಾಡಿದರೆ ಆಯಿತು. ಮೆಂಬರ್ಸ್ ಜಾಸ್ತಿ ಇದ್ದರೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಟೊಮೆಟೊ ನೀರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈಗ 4 ಜನ ಮೆಂಬರ್ಸ್ಗೆ ನಾನು ಮಾಡ್ತಾಯಿದ್ದೀನಿ, 4-5 ಜನ ಮೆಂಬರ್ಸ್ಗೆ ನಾನು ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನಾನು ಮಾಡಿದ ರೆಸಿಪಿ, ಮತ್ತೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ. ಈ ಥರ ಮಿಕ್ಸ್ ಮಾಡ್ತಾ ಹೋಗಿ. ನಾನು ವೀಡಿಯೋಸ್ ಸ್ಕಿಪ್ ಮಾಡಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಮಾಡಿದರೆ ಅದೇ ಥರ ಫ್ರೈ ಮಾಡಲ್ಲ. ಅದಕ್ಕೋಸ್ಕರ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನಾನು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ. ಕಲರೆಲ್ಲ ಚೇಂಜ್ ಆಗುತ್ತೆ, ಸೈಡಲ್ಲಿ ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ. ಈಗ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ. ಅಷ್ಟು ತನಕ ಒಳ್ಳೆ ಫ್ರೈ ಮಾಡಿ, ಒಂದು ಟೇಸ್ಟ್ ಬರುತ್ತೆ. ಎಲ್ಲ ಮಸಾಲನ್ನೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ವಾಸನೆ, ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ ಈಗ ನಾನು. ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಯಾಕಂದರೆ ನನಗೆ ಮಸಾಲೆ ದಪ್ಪ ಬೇಕು. ಅದಕ್ಕೋಸ್ಕರ ಮಸಾಲೆ ತೆಳು ಮಾಡಿದರೆ ಅದು ಪುಳಿ ಮುಂಚಿ ಆಗ್ಬೋದು. ಅದಕ್ಕೋಸ್ಕರ ತೆಳು ಮಾಡಬೇಡಿ, ದಪ್ಪನೇ ಇಟ್ಕೊಳ್ಳಿ. ಈಗ ಇದನ್ನು ಮಧ್ಯದಲ್ಲಿ ಮೀನು ಇಟ್ಟರೆ ಆಯಿತು. ಮೀನು ಮೆಲ್ಲೆ ಆಗಿಲ್ಲ ಇಡೀ, ಇಲ್ಲದ್ರೆ ಒಡೆಯುತ್ತೆ, ತುಂಡಾಗ್ತದೆ ಮೀನು. ನೋಡಿ ನಾನು 4 ಮೀನು ಇಟ್ಟಿದ್ದೀನಿ. ತವ ಸ್ವಲ್ಪ ದೊಡ್ಡ ಇದ್ದರೆ ಎಲ್ಲ ಮೀನು ಇಟ್ಕೊಳ್ಬೋದಿತ್ತು. ನೋಡಿ ಈ ಥರ ಎಲ್ಲ ಹಾಕಿ ಮಸಾಲೆ ಅದರ ಮೇಲೆಲ್ಲ ಹಾಕ್ಕೊಳ್ಳಿ, ಫುಲ್ಲು ಮಸಾಲೆ ಹಾಕ್ಕೊಳ್ಳಿ. ನಾನು ಚಮಚದಲ್ಲಿ ಎಲ್ಲ ಹಾಕ್ತೇನೆ. ಅದು ಹಾಕಿದ ನಂತರ ಒಂದು 10 ನಿಮಿಷ ಆದ್ರೂ ಗ್ಯಾಸಲ್ಲಿ ಸ್ಲೋವಲ್ಲಿ ಇಟ್ಟು ಮುಚ್ಚಿಟ್ಕೊಳ್ಳಿ. ಆಮೇಲೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ನಾನೆಲ್ಲ ಬಂದ್ ಮಾಡಿದೆ ನೋಡಿ ಫಿಶ್ಶಿದ್ದು. ಈಗ ಅದು ಬೇಯುತ್ತೆ, ಉಲ್ಟ ಮಾಡಬೇಕಂತ ಇಲ್ಲ, ಯಾಕಂದರೆ ಅದು ಮುಚ್ಚಿಟ್ಕೊಳ್ಳಿ. ಕೆಳಗಡೆ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ. ನಿಮಗೆ ತಿರುಗಿಸ್ಬೇಕಾದ್ರೆ ಮನಸ್ಸಿದೆ ತಿರುಗಿಸ್ಬೋದು, ಅದಿಲ್ಲದ್ರೆ ಉಡಿ ಆಗುತ್ತೆ ಮೀನು. ತಿರುಗಿಸ್ಬೇಡಿ, ಈ ಥರ ಇದ್ದರೆ ಸಾಕು, ಬೇಯುತ್ತೆ, ಫುಲ್ಲು ಒಳ್ಳೆಯಾಗಿ ಬೆಂದಿರುತ್ತೆ. ಟೆನ್ಷನ್ ಮಾಡಬೇಡಿ. 5 ನಿಮಿಷ ಒಂದು ಗ್ಯಾಸಲ್ಲಿ ಇಡಿ, ಸ್ಲೋ ಗ್ಯಾಸಲ್ಲಿ ಇಟ್ಟು ಬಿಡಿ ಮುಚ್ಚಿಟ್ಟು. ಮತ್ತು ನೋಡಿ ಓಪನ್ ಮಾಡ್ತೀನಿ ನೋಡಿ, ಸೂಪರಾದ ಟೇಸ್ಟಿಯಾದ ನೋಡಿ ಮಸಾಲ, ಬಾಂಗ್ಡ ಮಸಾಲ ರೆಡಿಯಾಗಿದೆ. ಗಂಜಿಗೆ, ರೈಸಿಗೆ, ಚಪಾತಿಗೆ ಸೂಪರ್ ಟೇಸ್ಟಿ ಕೊಡುತ್ತೆ. ನಿಮಗೆ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ಥರ ನನಗೆ ತುಂಬ ಪ್ರೀತಿ ಕೊಡ್ತಾಯಿರಿ.